ಸರ್ OCCC ಬಗ್ಗೆ ಒಂದು ಹೇಳಿ ಸರ್. ನಿನ್ನೆ ಆದೇಶ ಮಾಡಿದ್ರಿ OCCC ಬಗ್ಗೆ 1200 ಅಡಿವರೆಗೂ ಅವಕಾಶ ಕೊಟ್ಟಿದೀವಿ ಫಸ್ಟ್. ಮಿಕ್ಕಿದ್ದು ಲೀಗಲ್ ಡಿಪಾರ್ಟ್ಮೆಂಟ್ ಅವರು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗೆ ಧಕ್ಕೆ ಬರೋದಿಲ್ದಂಗೆ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಮ್ಮ ಲಾ ಡಿಪಾರ್ಟ್ಮೆಂಟು ಲಾ ಎಕ್ಸ್ಪರ್ಟ್ಸು ಬೇರೆಯವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಾರೆ. ಮುಖ್ಯಮಂತ್ರಿಗಳು ಸಹಾಯ ಮಾಡಬೇಕು ಅಂತ 8 ಮೀಟಿಂಗ್ ಮಾಡಿದ್ದಾರೆ. 3 ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಯ್ತು. ಚೀಫ್ ಮಿನಿಸ್ಟರ್ 2-3 ಮೀಟಿಂಗ್ ಮಾಡಿದ್ರು, ನಾವು 2-3 ಮೀಟಿಂಗ್ ಮಾಡಿದ್ರು. ಏನ್ ಮಾಡ್ತೀರಿ, ಸುಪ್ರೀಂ ಕೋರ್ಟ್ ಆದೇಶನ ನಾವು ನಮ್ಮ ಅಧಿಕಾರಿಗಳೆಲ್ಲ ಎದುರ್ತಾ ಇದ್ದಾರೆ. ನೋಡೋಣ, ನಾನು ಪವರ್ ಡಿಪಾರ್ಟ್ಮೆಂಟ್ ಕೇಳಿದೆ. ಫಸ್ಟ್ ದಾಖಲೆ ರೆಡಿ ಮಾಡ್ಕೊಳ್ಳಪ್ಪ. ಸಾಹೇಬ್ ಹೇಳಿದಾರಲ್ಲ, ನೆಲ ವಿಲ್ ಬಿ ಕಾಲ್ಡ್ ಎ. ಇನ್ನು ಮುಂದೆ ದೇರ್ ವಿಲ್ ಬಿ ನೋ ಬಿ ಖಾತಾ. ಎವ್ರಿಥಿಂಗ್ ಇಸ್ ಖಾತಾ ಎ. ಬಿಲ್ಡಿಂಗ್ ಮುಂದೆ ಅಪ್ರೂವ್ಡ್ ಅಥವಾ ಅನ್ಅಪ್ರೂವ್ಡ್ ಬರುತ್ತೆ. ಅನ್ಅಪ್ರೂವ್ಡ್ಗೆ ನೀವು ಹಾಕ್ಬಹುದು. ನಮ್ಮ ಕಾನೂನಲ್ಲಿ ಅವಕಾಶ ಇದೆ. ಅನ್ಅಪ್ರೂವ್ಡ್ ಬಿಲ್ಡಿಂಗ್ ಆಗಿ ನೀವು ಕರೆಕ್ಟಾಗಿ ಕಟ್ಟಿದ್ರಿ ಅಂದ್ರೆ ಈಗಲೂ ಅಪ್ಲೈ ಮಾಡಿದರೆ ಬರುತ್ತೆ. ನಾವು ಯಾವ ಕಾರಣಕ್ಕೂ ಅಪಾರ್ಟ್ಮೆಂಟ್ ಅಂತ ರೆಗ್ಯುಲೈಸ್ ಮಾಡ್ತಾ ಇಲ್ಲ. ಇಲ್ಲಿ ರೆಗ್ಯುಲೈಸೇಷನ್ ಕ್ಯಾನ್ ನಾಟ್ ಬಿ ಡನ್ ಆಫ್ ದ ಬಿಲ್ಡಿಂಗ್. ವಿ ಆರ್ ರೆಗ್ಯುಲೈಸಿಂಗ್ ದ ಪ್ರಾಪರ್ಟೀಸ್. ಅಫಿಷಿಯಲ್ ಲ್ಯಾಂಡ್ ನಿವೇಶನ ಅಂದ್ರೆ ಗೌರ್ಮೆಂಟ್ ಲ್ಯಾಂಡ್ ಅಲ್ಲ, ಪ್ರೈವೇಟ್ ಲ್ಯಾಂಡ್. ಅವನು ಶುದ್ಧೀಕರಣ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ಆಸ್ತಿ ಶುದ್ಧೀಕರಣ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡ್ಕೊಡ್ತಾ ಇದ್ದೀವಿ. ನೋಡ್ರಿ, 50 ವರ್ಷದಿಂದ ಇಂಥ ತೀರ್ಮಾನಗಳು ಆಗಿರ್ಲಿಲ್ಲ. 50 years, ಲಾಸ್ಟ್ 50 years ಇಂಥ ಅನೇಕ ತೀರ್ಮಾನಗಳನ್ನು ನಾನು ಹೇಳಿದ್ನಲ್ಲ. ಯೂನಿಫಾರ್ಮ್ ಖಾತಾ ಸಿಸ್ಟಮ್ ಬೆಂಗಳೂರಿನಲ್ಲಿ ಈಗೇನು ಡಿಜಿಟಲೈಸೇಷನ್ ಎಲ್ಲ ಕೂಡ ಏನು ನಾವು ಮಾಡಿ ಸ್ಕ್ಯಾನಿಂಗ್ ಮಾಡಿದ್ದೀವಿ. BDLೂ ಮಾಡಿದ್ದೀವಿ, ಇಲ್ಲೂ ಮಾಡಿದ್ದೀವಿ. ಆಮೇಲೆ ಆನ್ಲೈನ್ ಖಾತಾ ಸಿಸ್ಟಮು, ಇ ಖಾತಾ, ಕನ್ವರ್ಷನ್ ಫ್ರಮ್ ಎ ಖಾತಾ ಬಿ ಖಾತಾ, ಇದು 50 ವರ್ಷದಿಂದ ಯಾವ ಸರ್ಕಾರನೂ ಮಾಡೋಕ್ಕಾಗಿಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು, ಈ 6ನೇ ಗ್ಯಾರಂಟಿ ಈ ರಾಜ್ಯದಲ್ಲಿ ಭೂಮಿ ಗ್ಯಾರಂಟಿ, ಆಸ್ತಿ ಗ್ಯಾರಂಟಿ. ನಿಮ್ಮ ಆಸ್ತಿ ನಿಮ್ಮ ಹಕ್ಕು, ನಿಮ್ಮ ಆಸ್ತಿ ನಿಮ್ಮ ಹಕ್ಕು, ಅವ್ರ ಆಸ್ತಿ ಅವ್ರ ಹಕ್ಕು. ಹಕ್ಕನ್ನ ನಾವು ಸರಿ ಮಾಡ್ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು. ಮಹಾನಗರ ಪಾಲಿಕೆಗಳಿಗೆ ರೆವಿನ್ಯೂ ಬರ್ತದೆ, ಬೆಂಗಳೂರು ನಗರದ ಅಭಿವೃದ್ಧಿಗೆ ಈ ಒಂದು ಹಣವನ್ನ ಬಳಕೆ. ನಾವ್ಯಾವುದಕ್ಕೂ ನೋಡಪ್ಪ, ಆ ಕಾರ್ಪೊರೇಷನ್ ಅವ್ರದ್ದೇ ಆಸ್ತಿ, ಅವ್ರ ಟ್ಯಾಕ್ಸ್ ಅವ್ರದೇನೆ. ಸರ್ಕಾರಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಸರ್ಕಾರಕ್ಕೆ ₹1 ಬರುವುದಿಲ್ಲ. ಸ್ವಲ್ಪ ಸ್ಮಾಲ್ ಕನ್ವರ್ಷನ್ ಫೀಸ್ ಮಾತ್ರ ಎಲ್ಲ 50 ರೂಪಾಯಿ, ₹1, ₹2, ₹3 ರೆವಿನ್ಯೂ ಇಲಾಖೆಗೆ ಹೋಗ್ಬೋದಷ್ಟೇ. ಅಲ್ಲ ರೀ, ಪಾಪ ಅವರು ಅವ್ರು ಹೋಗೋವ್ರಿಗೆ ನಾವು ಬೇಡನಕ್ಕಾಗ್ತದೇನ್ರಿ? ಅವ್ರೇನಾದ್ರು ಇನ್ಸೆಂಟಿವ್ ಕೊಟ್ಟು ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ಪಾಪ ನಾವ್ಯಾಕೆ ಅವ್ರಿಗೆ ತೊಂದರೆ ಮಾಡಬಾರ್ದು? ಎಕ್ಸ್ಪೀರಿಯನ್ಸ್ ಆಗ್ಲಿ ಬಿಡಿ, ಎಲ್ಲ ಕಡೆನೂ ಹೋಗಿ. ನಾವು ದಿನ ನಿಮ್ಗೆ ಗೊತ್ತಿಲ್ಲ, ನನ್ನ ಹತ್ರ ಆಲ್ ಫಾರಿನ್ ಡೆಲಿಗೇಟ್ಸ್ ಮೀಟ್ ಮಾಡ್ತಾ ಇದ್ದಾರೆ. 12ನೇ ತಾರೀಕು ಇಲ್ಲೇನೆ ಸಿಂಗಪೂರ್ ಬಿಸ್ನೆಸ್ ಡೆಲಿಗೇಷನ್ ಬರ್ತಾ ಇದೆ. ಆ ಮಿನಿಸ್ಟ್ರು ನಾನು ಭೇಟಿ ಮಾಡಕ್ ಬರ್ತಾ ಇದ್ದಾರೆ. ಎವ್ರಿ ಡೇ ನಮಗೆ ಪ್ರಿಯಾಂಕರ್ಗೆ, ನನಗೆ, MB ಪಾಟೀಲ್ಗೆ ಎಲ್ಲರೂ ಕೂಡ ಬಹಳ ಜನ ಇನ್ವೆಸ್ಟರ್ಸು ಎಲ್ಲ ಬರ್ತಾ ಇದ್ದಾರೆ. ಈಗ ಎಲ್ಲರೂ ಕೂಡ ಅಮೆರಿಕ ಇಶ್ಯೂ ಆದಮೇಲೆ ಎಲ್ಲರೂ ಕೂಡ ಇಲ್ಲೇ ಸ್ವಂತ ಆಸ್ತಿಗಳನ್ನ ಮಾಡ್ಕೊಳ್ಳಿಕ್ಕೆ, ಅವ್ರದೇ ಓನ್ ಕ್ಯಾಂಪಸ್ ಮಾಡ್ಕೊಳ್ಳಿಕ್ಕೆ ಬರ್ತಾ ಇದ್ದಾರೆ. ಅನೇಕ ಯೂನಿವರ್ಸಿಟಿಗಳು ಕೂಡ ಎಲ್ಲ ಬಂದು ಇಲ್ಲಿ ಪ್ರೈವೇಟ್ ಯೂನಿವರ್ಸಿಟಿಗಳು, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಓಪನ್ ಮಾಡೋಕ್ಕೆ ಬರ್ತಾ ಇದ್ದಾರೆ.
ಅರ್ಥ ಆಯ್ತಾ? ಯಾರು ಬಿಟ್ಟೋಗಲ್ಲ. ನಮ್ಮನ್ನ ಯಾರು ಸರ್ಕಾರಕ್ಕೆ ಯಾರು ನಾವು ಬೇರೆಯವ್ರ ತರ ಇನ್ಸೆಂಟಿವ್ ಕೊಡ್ತೀವಿ ಅಂತ ಅಂದ್ಬಿಟ್ಟು ದೊಡ್ಡ ದೊಡ್ಡ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ಟು ಏನು ನಾವೇನು ಕರಿಬೇಕಾದಿಲ್ಲ. ನಿಮ್ಮಲ್ಲಿರುವಂಥ ಮ್ಯಾನ್ ಪವರು, ನಿಮ್ಮಲ್ಲಿರುವಂಥ ಟ್ಯಾಲೆಂಟು, ನಿಮ್ಮಲ್ಲಿರುವಂಥ ವೆದರು, ನಿಮ್ಮಲ್ಲಿರುವಂಥ ಕಲ್ಚರು ಎಲ್ಲರನ್ನು ಕೂಡ ಆಕರ್ಷಣೆ ಮಾಡ್ತಾ ಇದೆ. ಪಾಪ ಅವ್ರೇನೋ ಒಂದು ಟ್ವೀಟ್ ಮಾಡ್ತಾ ಇದ್ದಾರೆ. ಬಟ್ ಒಂದ್ ತಿಳ್ಕೊಳ್ಬೇಕು, ಬೆಂಗಳೂರಿಗೆ ಎಲ್ಲರಿಗೂ ಕೂಡ ಲಕ್ಷಾಂತರ ಮಂದಿ, ಮಿಲಿಯನ್ಸ್ ಆಫ್ ಪೀಪಲ್ಗೆ ಉದ್ಯೋಗ ಕೊಟ್ಟಿದೆ. ಎಲ್ಲ ಬಿಸ್ನೆಸ್ ಮೆನ್ನ ದೊಡ್ಡ ಮಾಡಿದೆ. ಸರ್ಕಾರ ಜಾಗಗಳು ಎಷ್ಟು ಕೊಟ್ಟಿದ್ದೀವಿ, ಎಷ್ಟು ಫೆಸಿಲಿಟಿ ಕೊಟ್ಟಿದ್ದೀವಿ, ಯಾರ್ಯಾರು ಎಷ್ಟೆಷ್ಟು ದೊಡ್ಡೋಗಿ ಹಾಕ್ಲಿಕ್ಕೆ ಸರ್ಕಾರ ಎಷ್ಟು ಸಹಾಯ ಮಾಡಿದೆ, ಅದನ್ನು ಫಸ್ಟು ಸ್ಮರಿಸ್ಕೊಳ್ಬೇಕು. ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್ ಅಂತ ಮಾತು ಹೇಳ್ತಾ ಇರ್ತೀವಿ. ಸೊ ಅದಕ್ಕೆ ಟೀಕೆ ಮಾಡ್ತಾ ಇದ್ರೆ ನೀವೇ ನಿಮ್ಮ ದೇಶಕ್ಕೆ ನೀವೇ ದ್ರೋಹ ಮಾಡ್ಕೊಂಡಂಗೆ, ನಿಮ್ಮ ರಾಜ್ಯಕ್ಕೆ ನೀವೇ ದ್ರೋಹ ಮಾಡ್ಕೊಂಡಂಗೆ. ಯಾವ ನಗರ ನಿಮ್ಮನ್ನ ಬೆಳೆಸ್ತಾ ಇದೆ ಆ ಬೆಳೆಸ್ತಾ ಇರೋಂಥ ನಗರಕ್ಕೆ ನೀವು ದ್ರೋಹ ಮಾಡ್ಕೊಂಡಂಗೆ. ಅದಕ್ಕೆ ನಾನು ಕೈ ಮುಗಿದು ನಮ್ರತೆಯಿಂದ ಕೇಳ್ಕೊಳ್ತಾ ಇದ್ದೀವಿ, ನಿಮ್ಮ ಮನೆ ನೀವು ಹಾಳು ಮಾಡ್ಕೊಳಕ್ ಹೋಗ್ಬೇಡಿ. ಇದು ಕಮ್ಯುನಿಸ್ಟ್ ದೇಶ ಅಲ್ಲ, ಇದು ಡೆಮೊಕ್ರೆಟಿಕ್ ಕಂಟ್ರಿ. ಅದು ಚೀಫ್ ಮಿನಿಸ್ಟ್ರು ಉತ್ತರ ಕೊಡ್ತಾರೆ. ಚೀಫ್ ಮಿನಿಸ್ಟ್ರು ಯಾರ್ಯಾರಿಗೆ ಏನೇನು ಕೊಡಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಕರೆದು ತೀರ್ಮಾನ ಮಾಡಿದ್ದಾರೆ, ಅದನ್ನ ಕೊಡ್ತಾರೆ. ಈಗ ನಮ್ಗೆ ಪಾಠ ಹೇಳ್ಕೊಟ್ಟವ್ರಲ್ಲ ಬಿಜೆಪಿಯವರು, ಅವರಷ್ಟು ನಾವು ಕ್ರೂರವಾಗಿಲ್ಲ. ನಾವು ಹೃದಯ ಶ್ರೀಮಂತಿಕೆಯನ್ನು ತೋರಿಸಿದ್ದೇವೆ.